ನಮಸ್ಕಾರ ಬಂಧುಗಳೇ. ಕಾವ್ಯ ಇಲ್ಲದೆ ಗಿಲ್ಲಿ ಒಂಟಿ, ಹೌದಾ? ಹಾಗಾದರೆ ಈಗ ಯಾಕೆ ಹೇಳ್ತಾ ಇದ್ದಾರೆ? ಹೌದು, ಇದಕ್ಕೆ ಪುಷ್ಟಿ ನೀಡುವ ಅನೇಕ ಕಾರಣಗಳಿವೆ. ಬಿಗ್ ಬಾಸ್ನಲ್ಲಿ ಇಬ್ಬರ ಜೋಡಿ ಅದ್ಭುತವಾಗಿತ್ತು. ಇಬ್ಬರು ಕೂಡ ಅದ್ಭುತವಾದಂತಹ ಸ್ನೇಹವನ್ನು ಹೊಂದಿದ್ರು. ಅದಕ್ಕೆ ಪುಷ್ಟಿ ನೀಡೋ ವಿಚಾರ ಇಲ್ಲಿದೆ, ನೀವೇ ಕೇಳಿ. ಹೌದು, ಧನುಷ್ ಹೇಳ್ತಾ ಇರೋದು ನಿಜಾನೇ. ಕಾವ್ಯ ಮತ್ತು ಗಿಲ್ಲಿ ಬಾಂಡಿಂಗ್ ಹಾಗೇನೇ ಇತ್ತು. ಹಾಗಾದರೆ ಇದರ ಅಸಲಿಯತ್ತೇನಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಒಂದು ಮುಗಿದಂತಹ ಬಿಗ್ ಬಾಸ್ ತುಂಬ ದಿನಗಳಾದರೂ ಜನರ ಮನದಲ್ಲಿ ಉಳಿಯೋದಕ್ಕೆ ಕಾರಣ ಏನಾದರೂ ಇದ್ದರೆ ಅದು ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅಂತ ಹೇಳ್ಬೋದು. ಇಷ್ಟು ಬಿಗ್ ಬಾಸ್ಗಳಲ್ಲಿ ಯಾವುದೇ ಬಿಗ್ ಬಾಸ್ನ ಅಭ್ಯರ್ಥಿಗಳಿಗೆ ಇಲ್ಲದ ಒಲವು ಮತ್ತು ಪ್ರೀತಿ ದೊರೀತಾ ಇರೋದು ಗಿಲ್ಲಿ ಮತ್ತು ಕಾವ್ಯ ಅವರಿಗೆ. ಹೌದು, ಅದಕ್ಕೆ ಕಾರಣ ಗಿಲ್ಲಿ ಮತ್ತು ಕಾವ್ಯ ಅವರ ಬಾಂಡಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೌದು, ಇವರಿಬ್ಬರ ಬಾಂಡಿಂಗ್ ಬಿಗ್ ಬಾಸ್ ಅಲ್ಲಿ ಹೇಗಿತ್ತಪ್ಪ ಅಂದ್ರೆ ಎಲ್ಲರನ್ನ ಮೀರಿಸಿ ಒಂದು ಅಂತ ಮೇಲೇನೆ ಹೋಗಿತ್ತು ಅಂತ ಹೇಳ್ಬೋದು. ಅದರಲ್ಲೂ ಸ್ಪೆಷಲ್ ಅಂದ್ರೆ ನಮ್ಗೆ ಗಿಲ್ಲಿ ಕಾವ್ಯನ ಎಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಕೂಡ ಬಿಟ್ಕೊಡ್ಲಿಲ್ಲ. ಫಸ್ಟ್ ಡೇನೆ ಗಿಲ್ಲಿ ಹೇಳ್ದ ಹಾಗೆ, ನಿಮಗೆ ನಾವಿರ್ತೀವಿ, ನಮಗೆ ನೀವಿರಿ, ಇಬ್ರು ಗೆಲುವಿಗೆ ದಾರಿ ಆಗೋಣ ಅಂತಕ್ಕಂತಹ ಒಂದು ಮಾತು ಹೇಳಿದ್ರು. ಹೌದು, ಇಬ್ರು ಕೂಡ ಅದೇ ರೀತಿ ಇದ್ರು. ಕೆಲವು ಸಂದರ್ಭಗಳಲ್ಲಿ ಕಾವ್ಯಗಿಂತ ಒಂದು ಪಟ್ಟು ಮೇಲೆ ಇದ್ದಿದ್ದು ನಮ್ಮ ಗಿಲ್ಲಿ. ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಕೂಡ ಗಿಲ್ಲಿ ಯಾವಾಗಲೂ ಒಂದೇ ಹೆಸರನ್ನ ನಾಮಜಪ ಮಾಡ್ತಾ ಇದ್ದ. ಅದು ಯಾವುದಪ್ಪ ಅಂದರೆ ಕಾವ್ಯ. ಅದು ಕುಂತಲ್ಲಿ, ನಿಂತಲ್ಲಿ, ಬಂದಲ್ಲಿ, ಹೋದಲ್ಲಿ ಪ್ರತಿ ಕ್ಷಣ ಕೂಡ ಒಬ್ಬರ ಹೆಸರನ್ನ ಹೇಳ್ತಾ ಇದ್ದ. ಅದು ಮತ್ಯಾರ ಹೆಸರು ಅಲ್ಲ, ಕಾವ್ಯ ಅವರ ಹೆಸರು. ಇದು ಎಷ್ಟರ ಮಟ್ಟಿಗೆ ಬೇರೆ ಅಭ್ಯರ್ಥಿಗಳನ್ನ ನಿದ್ದೆಗಡಿಸುತ್ತಂದರೆ, ಪ್ರತಿಯೊಬ್ಬರು ಕೂಡ ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು. ಆದರೆ ಸತ್ಯ ಏನಪ್ಪ ಅಂದರೆ, ಗಿಲ್ಲಿ ಕಾವ್ಯನನ್ನು ಅಷ್ಟು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದ. ಒಂದು ಮನೆಯಲ್ಲಿ ಕೆಲವು ತಿಂಗಳುಗಟ್ಟಲೆ ಯಾರೂ ಪರಿಚಯ ಇಲ್ಲದವರ ಜೊತೆ ಬದುಕಬೇಕಂದ್ರೆ ಒಂದು ಸಂಬಂಧ ಅಥವಾ ಬಾಂಡಿಂಗ್ ಅಂತಕ್ಕಂಥ ಬಿಲ್ಡ್ ಆಗೋದು ಸಹಜ. ಅಂತಹ ಒಂದು ಅದ್ಭುತವಾದ ಬಾಂಡಿಂಗ್ ಬಿಲ್ಡ್ ಆಗಿದ್ದು ಈ ಬಾರಿಯ ಬಿಗ್ ಬಾಸ್ನಲ್ಲಿ. ಆದರೆ ಆ ಬಿಗ್ ಬಾಸ್ ಅಂತಕ್ಕಂಥ ಮನೆಯ ಬಾಂಡಿಂಗು ಹೊರಗಿರುವ ಜನರಿಗೂ ಕೂಡ ಇಷ್ಟ ಆಗಿದ್ದು ವಿಶಿಷ್ಟ. ಬರೀ ಇಷ್ಟ ಆಗಿದ್ರೆ ಅಷ್ಟೇ ಅಲ್ಲ ಕಣ್ರಿ, ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಓದಲ್ಲೆಲ್ಲ ಬಂದಲ್ಲೆಲ್ಲ ಆ ಬಾಂಡಿಂಗ್ ಮತ್ತೆ ಮುಂದುವರೆದಿದೆ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಇವರಿಬ್ಬರು ಮೊದಲಿದ್ದ ರೀತಿ ಈಗ ಇರೋದಕ್ಕೆ ಆಗೋಲ್ಲ. ಕೆಲವು ಫಂಕ್ಷನ್ಗಳಲ್ಲಿ ಜೊತೆ ಆಗ್ತಾ ಇದ್ದಾರೆ. ಹಾಗಾದರೆ ಗಿಲ್ಲಿಯವರು ಯಾವಾಗಲೂ ಕಾವ್ಯ ಅಂತ ಹಿಂದೆ ಸುತ್ತಾ ಇದ್ದು ಸುಳ್ಳ? ಖಂಡಿತವಾಗಿಯೂ ಸುಳ್ಳಲ್ಲ. ಅದು ಹ್ಯೂಮನ್ ಬೀಯಿಂಗ್. ಆ ಒಂದು ಸಮಯದಲ್ಲಿ ತನಗೆ ಆಪ್ತರಾದ ಹೆಸರನ್ನ ಅತಿ ಹೆಚ್ಚು ಸಮಯ ನೆನ್ಪಿಡ್ಕೊಂಡಿತ್ತು ಅವರ ಬ್ರೈನ್. ಹಾಗಾಗಿ ಕಾವ್ಯ ಅವರ ಹೆಸರನ್ನ ಗಿಲ್ಲಿಯವರು ಪದೇ ಪದೇ ಹೇಳ್ತಾ ಇದ್ರು. ಸರ್ವೇ ಸಾಮಾನ್ಯ, ಕೆಲವು ತಿಂಗಳುಗಳು, ಕೆಲವು ಘಟನೆಗಳು ಮರಿತಾ ಸಾಗುತ್ತೆ. ಬ್ರೈನ್ ಕೂಡ ತಾನು ಇರುವ ಪರಿಸರಕ್ಕೆ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ಗಿಲ್ಲಿಯವರು ಸಹಜವಾಗಿ ಬದುಕ್ತಾ ಇದ್ದಾರೆ. ನಿಮಗೆ ಏನನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೇನೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೇನೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ. ಇನ್ನಿಷ್ಟು ವಿಡಿಯೋ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.